ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ NTR ಇನ್ ಕನ್ನಡ. ಇದು ನನ್ನ ಮೊದಲನೇ ವಿಲಾಗು. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ತುಂಬ ದಿನಗಳಿಂದ ಮೋಟೋ ವಿಲಾಗಿಂಗ್ ಮಾಡಬೇಕಂತೇಳಿ ಆಸೆ ಇತ್ತು. ಅದಕ್ಕೆ ತುಂಬ ದಿನಗಳ ಹಿಂದೆಯೇ ನಾನು ಅಡ್ವೆಂಚರ್ ಬೈಕ್ ತೊಗೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಐ ಥಿಂಕ್ ಆ ಕಾಲ ಕೂಡ ಬಂದಿದೆ. ನೋಡೋಣ ಹೇಗೆ ಸಾಗುತ್ತೆ ಅಂತ ಗೊತ್ತಿಲ್ಲ. ಈಗ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ನಾನು ಮೂಲತಃ ದಾವಣಗೆರೆಯವನು. ಬಟ್ ನಾನಿಲ್ಲಿ ಕೆಲಸ ಮಾಡೋಕ್ಕಂತೇಳಿ ಬಂದು ಸುಮಾರು ವರ್ಷಗಳಾಯಿತು ಬೆಂಗಳೂರಿಗೆ. ಈಗ ನಾವು ಚಿಕ್ಕ ತಿರುಪತಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಏನಂದರೆ ದೇವರ ಆಶೀರ್ವಾದ ಪಡ್ಕೊಂಡು ಈ ಜರ್ನಿನ ಶುರು ಮಾಡೋಣ ಅಂಥೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕ ತಿರುಪತಿ ಬೆಂಗಳೂರಿಂದ ಅರೌಂಡ್ 20-21 ಕಿಲೋಮೀಟರ್ಸ್ ಇದೆ. ಇಲ್ಲಿ ವೈಟ್ಫೀಲ್ಡಿಂದ ಸ್ಪೆಷಲಿ ನಾವು ಕೂಡ ವೈಟ್ಫೀಲ್ಡಲ್ಲೇ ವಾಸವಾಗಿರೋದು. ಇಲ್ಲಿ ಈಗ ನಾವು ಮೊದಲು ಚನ್ನಸಂದ್ರದಿಂದ ಮುಂದೆ ಹೋದರೆ ನಮಗೆ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಬರುತ್ತೆ. ಸೊ ಅಲ್ಲಿ ನಾವು ರೈಟ್ ಟರ್ನ್ ತೊಗೊಂಡ್ರೆ ಒಂದೇ ರೋಡು ಟಿಲ್ ದೊಡ್ಡ ದುನ್ನಸಂದ್ರ ತನಕ. ಮತ್ತು ಅಲ್ಲಿ ರೈಟ್ ಟರ್ನ್ ತೊಗೊಂಡ್ರೆ ಸೊ ಒಂದೇ ರೋಡು, ಅದು ಚಿಕ್ಕ ತಿರುಪತಿ ತನಕ ಹೋಗುತ್ತೆ. ಸೊ ನಾವು ಇಲ್ಲಿ ಈ ರೂಟ್ ನೋಡೋದಾದರೆ ಮೊದಲು ನಮಗೆ ವೈಟ್ಫೀಲ್ಡಿಂದ ಓ ಫಾರಮ್ ಸಿಗ್ನಲಿಂದ ಚನ್ನಸಂದ್ರದಿಂದ ನಾವು ತಿರುಮಲ ಶೆಟ್ಟಿಹಳ್ಳಿ ಹತ್ರ ಕ್ರಾಸ್ ತೊಗೊಂಡ್ರೆ ನೆಕ್ಸ್ಟು ಸಮೇತಹಳ್ಳಿ, ದೊಡ್ಡ ದುನ್ನಸಂದ್ರ, ನೆಕ್ಸ್ಟ್ ಮೇಡಿ ಮಲ್ಸಂದ್ರ, ನೆಕ್ಸ್ಟ್ ಕೋಲ್ಕುಂಟೆ ಅಗ್ರಹಾರ ಬರುತ್ತೆ. ಆಮೇಲೆ ಮುಟಾಕೋಡಿ, ಹಾಗೇನೆ ಗಾನ್ಗಲೂರು, ನೆಕ್ಸ್ಟು ಚಿಕ್ಕ ತಿರುಪತಿ. ವೆದರ್ ಇವತ್ತು ಸಖತ್ತಾಗಿದೆ, ನೋಡ್ಬೋದು ನೀವು. ತುಂಬ ಬ್ರೈಟ್ ಆಗಿದೆ. ಈಗ ಆಲ್ಮೋಸ್ಟ್ ಒಂದು ವೀಕಿಂದ ಮಳೆ ಬರ್ತಾನೇ ಇದೆ. ಅದರಿಂದ ನೋಡ್ಬೋದು. ಇದು ಇವತ್ತು ಮಳೆ ಬಂದಿಲ್ಲ ಸದ್ಯಕ್ಕೆ. ನಾವು ಹೋಗ್ತಾ ಇದ್ದೀವಿ. ಮೋಡ ಏನೋ ಮುಚ್ಕೊಂಡಿದೆ, ಬಟ್ ಯಾವುದೇ ರೀತಿಯಾದಂಥ ಮಳೆ ಬರೋ ವಾತಾವರಣ ಕೂಡ ಕಾಣ್ತಾ ಇಲ್ಲ. ನೋಡ್ಬೋದು ಸುತ್ತಲೂ ಎಷ್ಟು ಗ್ರೀನರಿ ಆಗಿದೆ. ಅಷ್ಟೇ ಚಿಕ್ಕದಾಗಿದೆ ರೋಡು. ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಈ ರೋಡಲ್ಲಿ ಸ್ವಲ್ಪ ಹೆವಿ ವೆಹಿಕಲ್ಗಳು ಜಾಸ್ತಿ ಬರುತ್ತೆ. ಬಟ್ ಇವತ್ತು ಹಾಲಿಡೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ವೆಹಿಕಲ್ಸು. ಬಟ್ ವೀಕೆಂಡಲ್ಲೆಲ್ಲ ಮತ್ತು ನಾರ್ಮಲ್ ಡೇಸಲ್ಲಿ ತುಂಬ ಜಾಸ್ತಿ ವೆಹಿಕಲ್ಸ್ ಮೂವ್ಮೆಂಟ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಹೋಗಬೇಕು. ಹೆಂಗೆ ಬೇಕು ಹಂಗೆ ಬರ್ತಾರೆ. ಲಾರಿಯವರು ಅಂತೂ ಮೈ ಮೇಲೆ ಬರ್ತಾರೆ. ತುಂಬ ಹುಷಾರಾಗಿರಬೇಕು. ಇವೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಇನ್ನೂ ಸ್ವಲ್ಪ ಬೆಂಗಳೂರಿಂದ
ಆಚೆ ಇದೆ. ಇಲ್ಲಿ ಸ್ವಲ್ಪ ಇನ್ನೂ ಹಳ್ಳಿ ಸೊಗಡು ಇನ್ನೂ ಒಂದು ಸ್ವಲ್ಪ ಉಳ್ಕೊಂಡಿದೆ ಇಲ್ಲಿ. ಬಟ್ ಈ ಸಿಟಿ ಡೆವಲಪ್ಮೆಂಟು ಹಾಗೆ ಹೀಗೆ ಅಂತೇಳಿ ಎಲ್ಲ ಇಲ್ಲಿ ಮಾಡಿಬಿಟ್ಟು ತುಂಬ ಕನ್ಸ್ಟ್ರಕ್ಷನ್ಗಳು ಅಲ್ಲೆಲ್ಲೇ ನಡೀತಾ ಇದೆ. ಗೊತ್ತಿಲ್ಲ, ರೈತರು ಇರೋ ಕೃಷಿ ಭೂಮಿನೆಲ್ಲ ಮಾರ್ಕೊಂಡು ಏನೋ ಎಲ್ಲ ಬಿಲ್ಡಿಂಗ್ಗಳ್ನ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಸೈಟ್ಗಳು ಅಂತೇಳಿ ಜಾಗ ಹಾಕ್ಕೊಂಡು, ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಹೆಂಗೆ ಕೃಷಿ ಮಾಡ್ತಾರೆ, ಎಲ್ಲಿಗೆ ಹೋಗಿ ನಿಲ್ತೀವಿ ನಾವು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು, ಇದು ಹಳ್ಳಿ ಆದ್ರೂ ಕೂಡ ತುಂಬ ಕಡಿಮೆ ಕೃಷಿ ಭೂಮಿಗಳಿದ್ದಾವೆ. ಎಲ್ಲದನ್ನೂ ಸೈಟ್ಗಳು ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟ್. ಎಷ್ಟು ಇದೆಲ್ಲ ಈಗ ಒಂದು 6-7 ವರ್ಷದಿಂದ ಎಲ್ಲ, ಇದು 6-7 ಅಲ್ಲ, ಒಂದು 10 ವರ್ಷದಿಂದ ಮೇ ಬಿ ಇದೆಲ್ಲ ಕೃಷಿ ಭೂಮಿ ಅನಿಸುತ್ತೆ. ಇವಾಗ ನೋಡಿದ್ರೆ ನಾವು ಬೆಂಗಳೂರಿಂದ ಎಷ್ಟೇ ಕಿಲೋಮೀಟ್ರ್ ದೂರ ಹೋದ್ರೂ ಕೂಡ ನೋಡ್ಬೋದು, ನಿಮಗೆ ಕೃಷಿ ಭೂಮಿಗಳೇ ಸಿಗಲ್ಲ. ಎಲ್ಲಿ ನೋಡಿದ್ರೂ ಕೂಡ ಬಿಲ್ಡಿಂಗ್ಗಳೇ ಕಾಣ್ತಾವೆ ಆಲ್ಮೋಸ್ಟ್. ಸೊ ಈ ಥರ ಬೆಂಗಳೂರಿನ ಪರಿಸ್ಥಿತಿ ಬಂದಿದೆ. ಬೆಂಗಳೂರಂತ ಅಲ್ಲ, ಎಲ್ಲ ಕಡೆನೂ ಕೂಡ ಇದೇನೇ ಪ್ರಾಬ್ಲಮ್ಮು. ಗೊತ್ತಿಲ್ಲ, ರೈತರು ಅವರು ಭೂಮಿಗಳ ಬಗ್ಗೆ ಇವತ್ತು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟಪಡಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಸಿಟಿಗೆ ಹೋಗ್ತೀನಿ, ನಾನು ಸೆಟ್ಲ್ ಆಗ್ತೀನಿ, ಯಾವುದೋ ಒಂದು ಮನೆ ಕಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಅಥವಾ ಯಾವುದೋ ಒಂದು ಜಾಬ್ ಮಾಡ್ಕೊಂಡು ಇರ್ತೀನಿ ಅಂದರೆ ಕಷ್ಟ. ಯಾಕೆಂದರೆ ಕೃಷಿ ಭೂಮಿ ಇಲ್ದಲೇ ಬೆಳೆ ಬೆಳೆಯೋದಾಗಲಿ, ಮನುಷ್ಯನಿಗೆ ಬೇಕಾಗಿರುವಂಥ ಎಲ್ಲ ರೀತಿಯ ತರಕಾರಿ, ಹಣ್ಣು ಇವೆಲ್ಲ ಸಿಗೋದು ಕಷ್ಟ ಆಗುತ್ತೆ. ಸೊ ರೈತರು ಎಚ್ಚೆತ್ಕೊಳ್ಬೇಕು, ಇರೋ ಭೂಮಿನಾದರೂ ಉಳಿಸ್ಕೊಳ್ಬೇಕು. ಇವಾಗ ನೋಡಿದ್ರೆ ಈ ಬೆಲೆ ನೋಡಿದ್ರೆ ಗಗನಕ್ಕೆ ಹೋಗಿದೆ, ಭೂಮಿಗಳು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೂ ಕೂಡ ಬೆಂಗಳೂರು ಸೈಡಲ್ಲಿ ಇರೋ ಭೂಮಿನೂ ಕೂಡ ಮಾರ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಎನಿವೆ ಹಾಗೆ ನೋಡ್ಬೋದು. ಆಲ್ಮೋಸ್ಟ್ ನಾವು ಚಿಕ್ಕ ತಿರುಪತಿಗೆ ಬರ್ತಾ ಇದ್ದೀವಿ. ಇನ್ನೇನೊಂದು 4-5 ಕಿಲೋಮೀಟ್ರ್ ಇರ್ಬೋದು. ಮತ್ತು ನಾವು ಇನ್ನೊಂದು ಅಬ್ಸರ್ವ್ ಮಾಡಿದಂದರೆ ಎಲ್ಲಿ ಬೇಕಲ್ಲಿ ಕಸ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರಂತಲ್ಲ, ಹಳ್ಳಿಗಳಲ್ಲೂ ಕೂಡ ಎಲ್ಲ ಬೆಂಗಳೂರಿರಂದವ್ರು ಇಲ್ಲಿ ತಂದು ಡಂಪ್ ಮಾಡ್ತಾರೆ. ಅಲ್ಲಿ ಅಷ್ಟು ಕಸಗಳು ರಾಶಿ ಬಿದ್ದಿರುತ್ತೆ ರೋಡ್ ಸೈಡ್ಗಳಲ್ಲೆಲ್ಲ. ಇಲ್ಲಿ ಯಾರು ಐ ಥಿಂಕ್ ಕೇಳಲ್ಲ ಅನಿಸುತ್ತೆ. ಯಾರೋ ತೊಗೊಂಬರ್ತಾರೆ, ಯಾವಾಗಲೂ ಎತ್ಕೊಂಡು ಬಂದು ಹಾಕಿ ಹೋಗ್ಬಿಡ್ತಾರೆ ನೈಟಲ್ಲೇ. ಜನಗಳು ಪ್ರಶ್ನೆ ಮಾಡಬೇಕು, ಯಾರು ಕೇಳಲ್ಲ, ನಡೀತದೆ. ಎನಿವೆ ಮುಂದಕ್ಕೆ ಹೋಗೋಣ. ದೇವ್ರ ಆಶೀರ್ವಾದ ಪಡ್ಕೊಳಕ್ಕೆ ಹೋಗ್ತಿದ್ದೀವಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಸೊ ನಮಗೂ ಹಾಲಿಡೇ ಇತ್ತು. ಸೊ ಹಾಗಾಗಿ ಹಿಂಗೆ ಹೋಗಿ ಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದ್ವಿ ನಾವು, ನೋಡ್ಬೋದು. ಸೊ ನಿಮಗೆ ಗೋಪುರ ಕಾಣಿಸ್ತಾ ಇದೆ ಇಲ್ಲಿ. ನೋಡೋಣ, ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಲ್ಲಿ, ಕ್ರೌಡ್ ಹೇಗಿರುತ್ತೆ ಅಂತೇಳಿ ನೋಡೋಣ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ಬೋದು ಅಂದ್ಕೊಳ್ತೀನಿ. ಹೌದು, ನಾನು ಅಂದ್ಕೊಂಡಂಗೆ ತುಂಬ ಜಾಸ್ತಿ ಜನ ಇರೋ ಥರ ಕಾಣಿಸ್ತಾ ಇದೆ. ನೋಡೋಣ, ಮುಂದೆ ಹೋಗೋಣ ಹೇಗಿರುತ್ತೆ ಸಿಚುವೇಶನ್. ಆಲ್ಮೋಸ್ಟ್ ತಲುಪಿದ್ದೀವಿ ನಾವು ಇವಾಗ. ಇಲ್ಲಿ ನೋಡಿ, ಈ ಜಂಕ್ಷನ್ ಇದೆಯಲ್ಲ, ಯಾವಾಗಲೂ ಯಾವುದಾದ್ರೂ ಲಾರಿಗಳು ಅಥವಾ ದೊಡ್ಡ ಬಸ್ಸುಗಳು ಯಾವಾಗಲೂ ತುಂಬಿಕೊಂಡೇ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಇದು ಜಂಕ್ಷನ್ ಥರ ಇದೆ ಅಲ್ಲ, ಹಾಗಾಗಿ ಸ್ವಲ್ಪ ಯಾವಾಗಲೂ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ನೋಡಿ, ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ರಿಗೂ ಚಿಕ್ಕ ತಿರುಪತಿಗೆ ಸ್ವಾಗತ. ಸೊ ನೋಡ್ಬೋದು ನೀವು ಗೋಪುರ, ಚಿಕ್ಕ ತಿರುಪತಿ ಗೋಪುರ. ಇದು ಸುಮಾರು ಒಂದು 2-3 ವರ್ಷಗಳಿಂದ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಸೊ ಫೈನಲಿ ಕನ್ಸ್ಟ್ರಕ್ಟ್ ಆಗಿದೆ. ಬಣ್ಣ ಎಲ್ಲ ಬಳಿದಿದ್ದಾರೆ, ಚೆನ್ನಾಗಿದೆ. ಗೊತ್ತಿಲ್ಲ, ಏನೋ ಫಂಕ್ಷನ್ ಇರ್ಬೋದು ಇವತ್ತು. ಸ್ವಲ್ಪ ಪೆಂಡಲ್ ಎಲ್ಲ ಹಾಕ್ತಾ ಇದ್ದಾರೆ. ಬನ್ನಿ ಮುಂದೆ ಹೋಗೋಣ.
ನೋಡಿ, ಇದು ಮೊದಲನೇದು ಗೋಪುರ. ಇದು ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ. ಇದು ಸುಮಾರು ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇಲ್ಲಿ ಸ್ವಲ್ಪ ಜನ ಕೂಡ ಇದ್ದಾರೆ ಇವತ್ತು. ಬಿಕಾಸ್ ಐ ಥಿಂಕ್ ಹಾಲಿಡೇ ಇರೋದ್ರಿಂದ ಹಾಗೂ ಶ್ರಾವಣ ಮಾಸ ಅಲ್ವಾ ಇದು, ಸೊ ತುಂಬ ಜನ ಬರ್ತಾರೆ. ಇನ್ನು ನಾಳೆ ಬಂದರೆ ಅಂತೂ ತುಂಬ ರಶ್ ಇರುತ್ತೆ ಅನಿಸುತ್ತೆ, ಯಾಕೆಂದರೆ ನಾಳೆ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಗಳು ನಡೀತವೆ ಇಲ್ಲಿ. ಇಲ್ಲಿ ಗೋಪುರದಿಂದ ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಯೂ ಕಡಿಮೆ ಇದೆ, ಮುಂದೆ ಜಾಸ್ತಿ ಇದೆ ಅನ್ನಿಸೋ ಥರ ಕಾಣ್ತಾ ಇದೆ. ಹೌದು, ತುಂಬ ಜನ ಇದ್ದಾರೆ. ಬನ್ನಿ ಮುಂದೆ ಹೋಗೋಣ. ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ಕಾಯಬೇಕಾಗುತ್ತೆ. ದೇವರು ಯಾವತ್ತೂ ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಇನ್ನೊಂದು, ಈ ಕಲ್ಲುಗಳನ್ನ ಕಾಯಿಯನ್ನು ಒಡೆಯುವುದಕ್ಕೆ ಇಲ್ಲಿ ಹಾಕಿದ್ದಾರೆ. ಬಟ್ ಜನಗಳು ಎಲ್ಲ ಹೂವು ಹಣ್ಣು ಎಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಮೇ ಬಿ ಒಳಗಡೆ ಪೂಜೆ ಮಾಡಲಿಕ್ಕೆ ಅಲೋ ಇಲ್ವಲ್ಲ, ಸೊ ಹಾಗಾಗಿ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾರೆ. ಮತ್ತು ಇಲ್ಲಿ ವಿಡಿಯೋ ಅಲೋ ಇರೋದಿಲ್ಲ, ಹಾಗಾಗಿ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇಲ್ಲಿ ತೀರ್ಥ ಕೊಟ್ಟರು ತೊಗೊಂಡು ಮುಂದೆ ಬಂದು ಅನ್ನದಾಸೋಹಕ್ಕೆ ಕೊಡ್ತಾ ಇದ್ದಾರಂತ ಹೇಳಿದರು. ಸೊ ನಾವು ಅನ್ನದಾಸೋಹಕ್ಕೆ ಬಂದ್ವಿ. ಇಲ್ಲಿ ಹೊರಗಡೆ ನೋಡ್ಬೋದು ಬಿಸಿ ಬಿಸಿಯಾದಂಥ ಪಲಾವ್ ಮತ್ತು ಪಾಯಸ ಕೊಡ್ತಾಯಿದ್ರು, ತೊಗೊಂಡ್ವಿ ನಾವು ಕೂಡ. ಇಲ್ಲಿ ಕೂಡ ವಿಡಿಯೋ ಅಲವಿಲ್ಲ, ಬಟ್ ಸಂಭವ ನಾನು ಮಾಡಿ ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೀರ್ಥ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ನಿಂತ್ಕೊಂಡು ಮತ್ತೆ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಸ್ವಲ್ಪ ಮಳೆ ಬರೋ ಥರ ವೆದರ್ ಇದೆ, ಗೊತ್ತಿಲ್ಲ. ಮಳೆ ಬರೋದ್ರೊಳಗಡೆ ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಪ್ಲೀಸ್.